ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ಇನ್ನೇನು ರಾಖಿ ಹಬ್ಬ ಬಂದೇ ಬಿಡ್ತು. ಅದಕ್ಕಾಗಿ ನಾನು ರಾಖಿ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ 5 ಮಿನಿಟ್ಸಲ್ಲಿ ನೀವು ಆರಾಮಾಗಿ ಮನೇಲೇ ರಾಖಿ ಮಾಡ್ಬೋದು. ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಜಸ್ಟ್ ಯಾರನ್ನು ಹುಕ್ಕು, ಕೆಲವು ಡೆಕೋರೇಷನ್ ಐಟಮ್ಸ್ ಇದ್ದರೆ ಸಾಕು. ಸೊ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲೊಂದು ಮ್ಯಾಜಿಕ್ ರಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಈಗ 2 ಚೈನ್ ಸ್ಟಿಚಸ್ನ ಹಾಕ್ತಾ ಇದ್ದೀನಿ. ಅದಾದಮೇಲೆ ಈ ಮ್ಯಾಜಿಕ್ ರಿಂಗಲ್ಲಿ ನಾನು 20 ಡಬಲ್ ಕ್ರೋಶಸ್ನ ಮಾಡ್ಕೊಳ್ತಾ ಇದ್ದೀನಿ. 1 2 3 20 ಡಬಲ್ ಕ್ರೋಶಸ್ನ ನಾನು ಮಾಡ್ಕೊಂಡಿದ್ದೀನಿ ಈ ಮ್ಯಾಜಿಕ್ ರಿಂಗಲ್ಲಿ. ಈಗ ನಾನು ಈ ಮ್ಯಾಜಿಕ್ ರಿಂಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಈ ಥರ ಕಾಣಿಸುತ್ತೆ. ಸೊ ಈ ರೌಂಡ್ನ ಕ್ಲೋಸ್ ಮಾಡೋದಕ್ಕೆ ನಾನು ಫಸ್ಟ್ ಸ್ಟಿಚ್ಚಲ್ಲಿ ಈಗ ಒಂದು ಸ್ಲಿಪ್ ನಾಟ್ನ ಹಾಕಿ ಈ ರೌಂಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ, ಫಸ್ಟ್ ರೌಂಡ್ನ. ಇದಾದ ನಂತರ ಸ್ವಲ್ಪ ಬಾರ್ಡರ್ ಮಾಡ್ಕೊಂಬಿಡೋಣ. ಅದಕ್ಕಾಗಿ ನಾವು ಏನು ಮಾಡ್ತೀವಿ, ಫಸ್ಟ್ ಒಂದು ಚೈನ್ ಸ್ಟಿಚ್ನ ಹಾಕ್ಕೊಳ್ತೀವಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ನಾಟ್ನ ಹಾಕ್ತೀವಿ, ಮತ್ತು ಒಂದು ಚೈನ್ ಸ್ಟಿಚ್, ಮತ್ತು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ನಾಟ್. ಈ ಪ್ಯಾಟರ್ನ್ ಕಂಟಿನ್ಯೂ ಆಗುತ್ತೆ. ಚೈನ್ ಸ್ಟಿಚ್, ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ನಾಟ್. ನಾನು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ನಾನು ಲಾಸ್ಟ್ ಒನ್ ಹಾಕ್ತಾಯಿದ್ದೀನಿ. ಒಂದು ಸ್ಲಿಪ್ ನಾಟ್ ಹಾಕಿ ಈ ಸರ್ಕಲ್ನ ಕೂಡ ನಾನು ಈ ರೌಂಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಸೊ ಬಾರ್ಡರು ಈ ಥರ ಕಾಣಿಸುತ್ತೆ. ಈಗ ಡೋರಿನ ಮಾಡ್ಕೋಬೇಕು. ಸೊ ಇದೇ ಥ್ರೆಡ್ಡಲ್ಲಿ ನಾನೀಗ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡು ಒಂದು ಚೈನ್ ಸ್ಟಿಚ್ನ ಹಾಕಿ ಒಂದು ಸ್ವಲ್ಪ ಯಾರನ್ನ ಎಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈಗ ಬೀಡ್ಸ್ನ ಹಾಕ್ತಾಯಿದ್ದೀನಿ. ಇನ್ನೊಂದು ಸೈಡು ಯಾರನ್ನ ಅಟ್ಯಾಚ್ ಮಾಡಿಕೊಂಡು ಡೋರಿ ಕಟ್ಟಿದ್ರೆ ಆಗೋಯ್ತು. ಇದಾದ ನಂತರ ಸ್ವಲ್ಪ ಸ್ಟಿಫ್ ಆಗಿರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಕೆಲವು ಚೈನ್ ಸ್ಟಿಚಸ್ನ ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿ ಬೇಗ ಆಗೋಗುತ್ತೆ. ಸೊ ನಾನು ಸೀರೀಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಈಸಿಯಾಗಿ ಮನೆಯಲ್ಲೇ ಬಿಗಿನರ್ ಫ್ರೆಂಡ್ಲಿ ಟ್ಯುಟೋರಿಯಲ್ಸ್ನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಚೈನ್ ಸ್ಟಿಚಸ್ ಎಲ್ಲ ಹಾಕಿದ್ಮೇಲೆ 2 ಸೈಡು ನಾನು ಬೀಡ್ಸ್ ಹಾಕಿದ್ದೀನಿ. ಚೈನ್ ಸ್ಟಿಚಸ್ ಹಾಕಿ ಡೋರಿನ ರೆಡಿ ಮಾಡ್ಕೊಂಡಿದ್ದೀನಿ. ಸೆಂಟ್ರಲ್ಲಿ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಸೊ ಫೈನಲಾಗಿ ಲುಕ್ಕು ಈ ಥರ ಇದೆ. ಇದೇ ಥರ ಸಿಂಪಲ್ ಆಗಿರೋ ಬಿಗಿನರ್ ಫ್ರೆಂಡ್ಲಿ ಟ್ಯುಟೋರಿಯಲ್ಸ್ಗೆ ಜಸ್ಟ್ ಫಾಲೋ ಮೀ.